ಹಿಂದಿನ ಕಾಲದ ಜನರು ಬುದ್ಧಿವಂತರಾಗಿದ್ದರು, ಸಂಬಂಧಗಳನ್ನ ನಿಭಾಯಿಸ್ತಿದ್ರು. ನಂತರದ ಜನರು ಪ್ರಾಕ್ಟಿಕಲ್ ಆದರೂ ಸಂಬಂಧಗಳಿಂದ ಲಾಭ ಪಡೆದುಕೊಳ್ಳಲಾರಂಭಿಸಿದರು. ಆದರೆ ಈಗಿನ ಜನರು ಪ್ರೊಫೆಷನಲ್ ಆಗಿದ್ದಾರೆ, ಲಾಭ ಇದ್ದರೆ ಮಾತ್ರ ಸಂಬಂಧಗಳನ್ನು ಇಟ್ಕೋತಾ ಇದ್ದಾರೆ. ಹೌದಲ್ವಾ ಫ್ರೆಂಡ್ಸ್? ಎಲ್ಲಿದೆ ಮಾನವೀಯತೆಗೆ ಬೆಲೆ? ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಯಾರೆಲ್ಲ ನಮ್ಮನೆ ಕನ್ಸ್ಟ್ರಕ್ಷನ್ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ತಾ ಹಾಗೆ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಇದರಿಂದ ನಿಮ್ಮ ಕೊನೆವರೆಗೂ ನೋಡೋದ್ರಿಂದ ಏನಾದರೂ ಒಂದು ಯೂಸ್ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ನಮ್ಮ ಫಸ್ಟ್ ಫ್ಲೋರ್ ಎಲ್ಲಿವರೆಗೆ ಬಂದಿದೆ ಅಂತ ಒಂದೊಮ್ಮೆ ನೋಡ್ಕೊಂಡು ಬರೋಣ. ಫಸ್ಟು ನಮ್ಮದು 4 ಅಡಿ ಪಿಲ್ಲರ್ನ ರೈಸ್ ಮಾಡಿದ್ದಾರೆ. ಅಂದರೆ 20 ದಿನ ಆಗಬೇಕಾಗಿತ್ತು. ನಾವು RCC ಹಾಕಿ ಅಂದರೆ ಮೋಲ್ಡಿಂಗ್ ಮಾಡಿ 20 ದಿನ ಬಿಟ್ಟಾದಮೇಲೆ ನೆಕ್ಸ್ಟ್ ಇಟ್ಟಿಗೆ ಕಟ್ಟಡ ಕಟ್ಟೋಣ ಅಂತ ಅಂದ್ಕೊಂಡು ನಾವು ಸ್ಟಾರ್ಟ್ ಮಾಡಿಸಿರಲಿಲ್ಲ. ಆದರೆ ಎಲ್ಲರೂ ಹೇಳಿದ್ರು 1 ವಾರ ಆದಮೇಲೆ ಪಿಲ್ಲರ್ ರೈಸ್ ಮಾಡಿಸ್ಬೋದು, ಮಾಡಿಸಿ ಅಂತ. ಹಾಗಾಗಿ ನಾವು ಫಸ್ಟು 4 ಅಡಿ ಫಸ್ಟ್ ಡೇ ಪಿಲ್ಲರ್ ರೈಸ್ ಮಾಡಿದ್ದಾರೆ. ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇ 3 ಅಡಿ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಅಂದರೆ ಲಿಂಟ್ಲುವರೆಗೆ ನಮ್ಮದು ಪಿಲ್ಲರ್ನ ರೈಸ್ ಮಾಡಿದ್ದಾರೆ. ನೆಕ್ಸ್ಟು ಅವರು ಯಾವ ರೇಷ್ಯದಲ್ಲಿ ತೊಗೊಂಡಿದ್ದಾರಪ್ಪ ಅಂದರೆ 1 ಮೂಟೆ ಸಿಮೆಂಟ್ಗೆ 8 ಪಾಂಡ್ಲಿ ಜಲ್ಲಿ ಮತ್ತು 8 ಪಾಂಡ್ಲಿ ಡಸ್ಟ್ ತೊಗೊಂಡಿದ್ದಾರೆ, ಹಾಕ್ತಿದ್ದಾರೆ. ಇದಕ್ಕೂ ಸಹ ವೈಬ್ರೇಟ್ರ್ ಬಿಡ್ತಿದ್ದಾರೆ ಫ್ರೆಂಡ್ಸ್. ಇದರಿಂದ ವೈಬ್ರೇಟ್ರ್ ಬಿಡೋದ್ರಿಂದ ಚೆನ್ನಾಗಿ ಅದು ಒಳಗಡೆ ಎಲ್ಲ ಹೋಗಿ ಇಟ್ಕೊಳ್ಳುತ್ತೆ ಮತ್ತು ಎಲ್ಲೂ ಗ್ಯಾಪ್ ಬಿಟ್ಕೊಳ್ಳಲ್ಲ ಅನ್ನೋ ಉದ್ದೇಶದಿಂದ ಕೆಳಗಡೆ ಹೋಗಿ ಚೆನ್ನಾಗಿ ಕೂರುತ್ತೆ. ನೆಕ್ಸ್ಟ್ ರೈಸ್ ಮಾಡಿರೋ ಅಂತಹ ಪಿಲ್ಲರ್ಗೂ ಈ ಪಿಲ್ಲರ್ಗೂ ನೀಟಾಗಿ ಎಲ್ಲೂ ಗ್ಯಾಪ್ ಬಿಟ್ಕೊಳ್ದೆ ಕೂರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ವೈಬ್ರೇಟ್ನ ಬಿಡ್ತಾರೆ. ನೋಡಿ, ನಮ್ಮ ಪಿಲ್ಲರ್ಗಳು ಈ ಥರ ಕಾಣಿಸ್ತಿವೆ ಫ್ರೆಂಡ್ಸ್. ಇದಾದಮೇಲೆ ನೆಕ್ಸ್ಟ್ ಡೇ ಇದನ್ನು ರಿಮೂವ್ ಮಾಡ್ತಾರಂತೆ. ನೋಡಿ, ಇದೇ ವೈಬ್ರೇಟರ್. ಇದನ್ನು ನಾವು ಪ್ರತಿಯೊಂದು ಪಿಲ್ಲರ್ಗೂ ಬಿಡಿಸಿದ್ದೀವಿ, ಯಾವ ಪಿಲ್ಲರ್ಗೂ ಮಿಸ್ ಮಾಡಿಲ್ಲ. ಇದು ತೂಕದ ಗುಂಡು ಬಿಟ್ಕೊಂಡು ನೀಟಾಗಿ ನಮಗೆ ವರ್ಕರ್ಸು ಕೆಲಸ ಮಾಡಿಕೊಟ್ಟಿದ್ದಾರೆ. ಮೇಷನ್ಗಳು ಮತ್ತು ಹೆಲ್ಪರ್ಗಳು ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ನಮಗೆ ಪಿಲ್ಲರ್ವರೆಗೆ. ನಮಗೆ ಮೋಲ್ಡಿಂಗ್ ಹಾಕಾದ್ಮೇಲೆ ತುಂಬ ಟೈಮ್ ಇತ್ತು. ಅಂದರೆ ನಾವು ಮೋಲ್ಡಿಂಗ್ ಹಾಕಿದ 10 ದಿನ ಆದಮೇಲೆ ನಾವು ಈ ಪಿಲ್ಲರ್ ರೈಸಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಕೆಲವ್ರು ಹೇಳಿದ್ರು ಬೇಡಿ 20 ದಿನ ಆದಮೇಲೆ ಪಿಲ್ಲರ್ ರೈಸ್ ಮಾಡಿಸಿ ಮತ್ತು ಸುತ್ತ ಕಟ್ಟಡನ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡಿ, ಜೊತೆನೇ ಮಾಡಿ ಅಂತ. ಆದರೆ ನಾವು ಕ್ಯೂರಿಂಗ್ ಆಗುತ್ತೆ, ಕ್ಯೂರಿಂಗ್ ಪರ್ಪಸ್ಗೋಸ್ಕರ ಚೆನ್ನಾಗಿ ಕ್ಯೂರಿಂಗ್ ಆದರೆ ಪಿಲ್ಲರ್ಗಳು ತುಂಬ ಚೆನ್ನಾಗಿ ಬಾಳಿಕೆ ಬರ್ತವೆ ಅಂತ ಉದ್ದೇಶಕ್ಕೋಸ್ಕರ ನಾವು ಮುಂಚೆನೇ ಪಿಲ್ಲರ್ ರೈಸ್ ಮಾಡಿಸ್ತಾ ಇದ್ದೀವಿ. ಯಾರಿಗೆಲ್ಲ ಈ ಪಿಲ್ಲರ್ ರೈಸ್ ಮಾಡಿಸ್ತಾ ಇರೋದು ಅಂದರೆ ಮೋಲ್ಡಿಂಗ್ ಹಾಕಿದ 10 ದಿನಕ್ಕೆ ಪಿಲ್ಲರ್ ರೈಸ್ ಮಾಡಿಸ್ತಾ ಇರೋದು ಬೆಸ್ಟು ಅಂತ ಅಂತೀರಾ, ಅವರೆಲ್ಲರೂ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಏನಾದರೂ ನಮ್ಮ ಮನೆಗೆ ಟಿಪ್ಗಳೇನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಜೊತೆ ಶೇರ್ ಮಾಡಿ, ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋತೀವಿ. ಯಾಕಂದರೆ ನಮಗೂ ಅನುಭವ ಇಲ್ಲ ಮನೆ ಕಟ್ಟಿ, ಹಾಗಾಗಿ ನಿಮ್ಮ ಜೊತೆ ಇದರಿಂದ ಹೇಳ್ಕೊಳ್ಳೋದ್ರಿಂದ ನಮಗೂ ಏನಾರ ಯೂಸ್ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೇಳ್ಕೊತಾ ಇದ್ದೀವಿ ಅಷ್ಟೇ ಫ್ರೆಂಡ್ಸ್. ಅದು ಬಿಟ್ಟರೆ ಇನ್ಯಾವುದು ಬೇರೆ ಉದ್ದೇಶ ಇಲ್ಲ. ಮತ್ತು ಇದರಿಂದ ನಿಮಗೂ ಏನಾದರೂ ಯೂಸ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಿದ್ದೀನಿ. ಇದಕ್ಕೆ ಮೆಟೀರಿಯಲ್ ಕಾಸ್ಟು ಎಷ್ಟಾಯಿತು ಅಂತ ಹೇಳ್ತೀನಿ, ಒಂದೊಮ್ಮೆ ನೋಡ್ಕೊಳ್ಳಿ. ಇದು ನಿಮಗೂ ಯೂಸ್ ಆಗ್ಬೋದು. ಕೆಲವರು ಒಂದೊಂದು ಪಿಲ್ಲರ್ಗೆ 1 ಲಕ್ಷ ಬೇಕು ಅಂತ ಮುಂಚೆ ನಮ್ಗೆ ಹೆದರಿಸಿದ್ರು. 1 ಲಕ್ಷ ಒಂದೊಂದು ಪಿಲ್ಲರ್ಗೆ ಅಂತಂದರೆ 12 ಪಿಲ್ಲರ್ ಬರ್ತವೆ ನಮ್ಮ ಮನೆ, 12 ಪಿಲ್ಲರ್ಗೆ 12 ಲಕ್ಷನೇ ಬೇಕಲ್ಲಪ್ಪ ಅಂತ ಮುಂಚೆ ಎದುರ್ಕೊಂಡಿದ್ವಿ ನಾವೇ. ಅಂದರೆ 30-40 ಗ್ರೌಂಡ್ ಫ್ಲೋರ್ಗೆ ಒಂದೊಂದು ಪಿಲ್ಲರ್ಗೆ 1 ಲಕ್ಷ ಬೇಕು ಅಂತ ಹೇಳಿದರು ನಮಗೆ. ಅಂದರೆ ಇವಾಗ ಆಗಲೇ ಮನೆ ಕಟ್ಟಿರೋರು ನಮಗೆ ಕೊಟ್ಟಂತಹ ಮಾಹಿತಿ ಅದು. ನಮಗೆ ಇವರು ಹೇಳಿದಂಥ ಇನ್ಫಾರ್ಮೇಷನ್ಗೆ 1 ಲಕ್ಷ ಆಗುತ್ತೆ ಒಂದೊಂದು ಪಿಲ್ಲರ್ಗೆ ಅಂತ ಹೇಳಿ ನಾವೇ ತುಂಬ ಭಯ
ಪಡ್ಕೊಂಡು ಅಯ್ಯೋ ಬೇಡಪ್ಪ ನಮ್ಮ ಕೈಲಾಗಲ್ಲ, ಇಷ್ಟೊಂದು ಒಂದೊಂದು ಪಿಲ್ಲರ್ಗೆ ಇಷ್ಟೊಂದು ಆಗುತ್ತೆ ಅಂತ ಹೇಳಿ ನಾವು ಕೈ ಹಾಕೇ ಇರಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟು ಮನೆ ಮಾಡೋಕ್ಕೆ ಅಂತ ಆಮೇಲೆ ಬೇರೆಯವರು ಕಟ್ಟಿರೋರು ಹಾನೆಸ್ಟಾಗಿ ಹೇಳಿರೋದ್ರಿಂದ ನಾವು ನೆಕ್ಸ್ಟು ಆಯಿತು ಮಾಡೋಣ ಏನಾಗುತ್ತೆ ಅಂತ ಅಂದ್ಕೊಂಡು ನೆಕ್ಸ್ಟು ಮುಂದುವರೆದ್ವಿ. ಇವಾಗ ನೋಡಿ ನಮಗೆ ಕರೆಕ್ಟಾಗಿ ಒಂದೊಂದು ಪಿಲ್ಲರ್ಗೆ ನೋಡಿ ಫ್ರೆಂಡ್ಸ್, ನೀವೇ ಅಂದಾಜು ಲೆಕ್ಕ ಮಾಡ್ಕೊಳ್ಳಿ. ನೋಡಿ ನಮಗಾಗಿರೋಂತಹ ಮೆಟೀರಿಯಲ್ ಚಾರ್ಜಸ್ ಮತ್ತು ಲೇಬರ್ ಚಾರ್ಜಸ್ ಎಷ್ಟಾಗಿದೆ ಅಂತ ನೋಡಿಕೊಂಡು ನೀವು ಅಂದಾಜು ಮಾಡ್ಕೊಳ್ಳಿ ಎಷ್ಟಾಗ್ಬೋದು ಅಂತ. ಇದೆಲ್ಲ ಫ್ರೆಂಡ್ಸ್ ಹಾನೆಸ್ಟಾಗಿ ಇರೋದೇ, ಅಂದರೆ ನಮಗೆ ಎಷ್ಟು ಖರ್ಚಾಗ್ತಿದೆ ಅನ್ನೋದನ್ನೇ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಿರೋದು. ಇದು ಬಿಟ್ಟರೆ ನನಗೆ ಸುಳ್ಳು ಹೇಳೋದ್ರಿಂದ ನನಗೇನು ಲಾಭ ಇಲ್ಲ ಅಲ್ವಾ. ಇದ್ರ ನಿಮಗೆ ಯೂಸ್ ಆಗ್ಬೋದು, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಫ್ರೆಂಡ್ಸ್. ಇದರಿಂದ ನೋಡಿ ಬನ್ನಿ ಪಿಲ್ಲರ್ಗೆ ಎಷ್ಟಾಯಿತು ಕಾಸ್ಟ್ ಅಂತ ಒಂದು ಸರಿ ನೋಡ್ಕೊಳ್ಳೋಣ. ನಮ್ಮನೆ ಪಿಲ್ಲರ್ಗೆ ಅಂದರೆ 7 ಅಡಿ ಪಿಲ್ಲರ್ಗೆ ಫ್ರೆಂಡ್ಸ್, ತುಂಬ 12 ಅಡಿ ಪಿಲ್ಲರ್ಗಲ್ಲ, 7 ಅಡಿ ಪಿಲ್ಲರ್ಗೆ ನಾವು 15 ಮೂಟೆ ಸಿಮೆಂಟ್ ಖರ್ಚಾಗಿದೆ. 15 ಮೂಟೆ ಸಿಮೆಂಟ್ಗೆ ನಾವು 360 ರೂಪಾಯಿ ಹಂಗೆ ತೊಗೊಂಡಿದ್ದೀವಿ. 4800 ರೂಪಾಯಿ ಅಮೌಂಟ್ ಆಯ್ತು ಅದಕ್ಕೆ. ಇನ್ನು ಅದು ಬಂದು ನಾವು ಅರ್ಧ ಟನ್ ಕಬ್ಬನ್ನ ತೊಗೊಂಡಿದ್ದೀವಿ, ಅದರಲ್ಲಿ ಇನ್ನೂ ಸ್ವಲ್ಪ ಮಿಕ್ಕಿದ್ದಾವೆ, ಅದು 33,000 ರೂಪಾಯಿ ಆಯಿತು. ಮತ್ತು ಡಸ್ಟು ಹಾಗೂ ಜಲ್ಲಿ ಮೊದಲೇ ನಮ್ಮ ಹತ್ರ ಸ್ಟಾಕ್ ಇತ್ತು, ಅದನ್ನೇ ಯೂಸ್ ಮಾಡಿಕೊಂಡ್ರು. ಆದರೂ ಪರವಾಗಿಲ್ಲ ಅಂತ ಹೇಳಿ ಅದ್ರದ್ದು ಒಂದು 10,000 ರೂಪಾಯಿ ನಾವು ತೊಗೊಬಂದಿದ್ರೆ 10,000 ರೂಪಾಯಿಯಷ್ಟು ಕಾಸ್ಟ್ ಆಗ್ತಿತ್ತಲ್ವ. ಹಾಗಾಗಿ 10,000 ರೂಪಾಯಿದಷ್ಟು ಕಾಸ್ಟ್ ಆಗಿದೆ ಡಸ್ಟು ಮತ್ತು ಜಲ್ಲಿಗೆ ಅಂತ ಅಂದಾಜಲ್ಲಿ ಹಾಕಿದ್ದೀನಿ. ಮತ್ತು ಬಾರ್ ಬೆಂಡಿಂಗ್ ಅವ್ರಿಗೆ ನಾವು ಫ್ರ್ಯಾಂಕಾಗೆ ಕೊಟ್ಟಿರೋದು 10,000 ರೂಪಾಯಿ. ಮತ್ತು ಲೇಬರ್ ಚಾರ್ಜಸ್ ನಮ್ಗೆ ಇಲ್ಲಿವರೆಗೆ ಆಗಿರೋದು 10,000 ರೂಪಾಯಿ ಲೇಬರ್ ಚಾರ್ಜಸ್ ಆಗಿದೆ ಫ್ರೆಂಡ್ಸ್. ಟೋಟಲಾಗಿ ನಮಗೆ 67,800 ರೂಪಾಯಿ ನಮಗೆ 12 ಪಿಲ್ಲರ್ಗೆ 7 ಅಡಿ ರೈಸ್ ಮಾಡೋಕ್ಕೆ ಆಗಿರೋಂತಹ ಚಾರ್ಜಸ್ ಇದು. ಇನ್ನು ನೆಕ್ಸ್ಟು 3 ಅಡಿ ಅಂದರೆ ಲಿಂಟ್ಲು ಮೇಲಿಂದ ನಮಗೆ ಮೋಲ್ಡಿಂಗ್ವರೆಗೆ ಆಗುತ್ತಲ್ಲ, ಆ ಚಾರ್ಜಸ್ ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ 7 ಅಡಿವರೆಗೆ ನಮಗೆ 67,800 ಅಂತಂದರೆ 68,000 ರೂಪಾಯಿ ನಮಗೆ ಅಮೌಂಟ್ ಆಗಿದೆ. ಅದು ಬಿಟ್ಟರೆ ಇನ್ನು ನೆಕ್ಸ್ಟು ನಾವಿನ್ನೇನು ತೊಗೊಂಡಿಲ್ಲ. ಸ್ವಲ್ಪ ಮನೇಲೇ ಇದು ಸಣ್ಣದು ವೈರ್ ಬರುತ್ತಲ್ಲ ಹಾಕೋಕ್ಕೆ, ಅದೆಲ್ಲ ಮನೆಯಲ್ಲೇ ಇತ್ತು ತಂತಿಗಳು, ಹಾಗಾಗಿ ಅದೇನೂ ನಾವು ತೊಗೊಂಡಿಲ್ಲ. ಒಟ್ಟು ಟೋಟಲಾಗಿ ಇಷ್ಟ ಆಗಿದೆ ಫ್ರೆಂಡ್ಸ್. ನೀವು ಇವಾಗ ಯಾರ್ಯಾರು ಮನೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾಯಿದ್ದೀರಿ, ನಿಮಗೂ ಪಿಲ್ಲರ್ ರೈಸ್ ಮಾಡ್ಸೋಕ್ಕೆ ಎಷ್ಟು ಅಮೌಂಟ್ ಆಗಿದೆ ಅಂತ ನಮ್ಮ ಜೊತೆನೂ ಶೇರ್ ಮಾಡ್ಕೋಬೋದಲ್ವಾ. ನಿಮಗೂ ಎಷ್ಟಾಗಿದೆ ಅಂತ ನಮಗೂ ಗೊತ್ತಾಗುತ್ತೆ. ಪ್ಲೀಸ್ ಯಾರ್ಯಾರು ಕನ್ಸ್ಟ್ರಕ್ಷನ್ ಮಾಡಿಸ್ತಾಯಿದ್ದೀರಿ, ಹಾಗೆ ಯಾರ್ಯಾರು ಪಿಲ್ಲರ್ ರೈಸ್ ಮಾಡಿಸಿದಿರಿ, ಎಷ್ಟಾಗಿದೆ ಅಂತ ನಿಮ್ಗೇನಾರು ಇನ್ಫಾರ್ಮೇಷನ್ ಗೊತ್ತಿದ್ದರೆ ಪ್ಲೀಸ್ ನಂಗೊಂದು ಕಮೆಂಟ್ ಮಾಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಯೂಸ್ ಆಗಿದೆ ಮತ್ತು ನಮ್ಮ ಮನೆ ಕನ್ಸ್ಟ್ರಕ್ಷನ್ ವಿಡಿಯೋಸ್ ನೋಡಿ ನಿಮಗೂ ಏನಾದರೂ ಒಂದು ಚಿಕ್ಕ ಪ್ರಯೋಜನ ಆಗಿದ್ದರೆ ಅವರೆಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್, ನಮಗೆ ಯೂಸ್ ಆಯ್ತಿದ್ರಿಂದ ಅಂತ. ನೋಡಿ ನೆಕ್ಸ್ಟ್ ಡೇ ಅಂದರೆ 2 ಡೇಸ್ ಆಯಿತು ನಮ್ಮ ಪಿಲ್ಲರ್ ರೈಸ್ 7 ಅಡಿಗೆ ರೈಸ್ ಮಾಡಿದ್ಮೇಲೆ ನೆಕ್ಸ್ಟ್ ಡೇ ಬಂದು ಎಲ್ಲನೂ ಅದನ್ನು ರಿಮೂವ್ ಮಾಡ್ತಿದ್ದಾರೆ, ಬಾಕ್ಸ್ನೆಲ್ಲನೂ. ನೋಡಿ ಈ ಥರ ಎಲ್ಲ ಇಬ್ಬರು ಸೇರಿಕೊಂಡು ಆ ನಟ್ಟು ಬೋಲ್ಟೆಲ್ಲನೂ ಲೂಸ್ ಮಾಡಿ ಅದನ್ನು ತೆಗೆದು ಇಬ್ಬರು ಸೇರಿಸಿ ಇಟ್ಕೊಂಡು ಕೆಳಗಡೆಗೆ ಎಲ್ಲ ಇಟ್ಟಿದ್ದಾರೆ. ಇದನ್ನು ನೆಕ್ಸ್ಟ್ ಬೇರೆ ಕಡೆ ಅವರು ತಗೊಂಡೋಗಿ ಆ ಕಡೆನೂ ಪಿಲ್ಲರ್ ರೈಸ್ ಮಾಡೋಕ್ಕೆ ಹಾಕ್ತಾರಂತೆ ಇವುಗಳನ್ನ. ಈ ಬಾಕ್ಸಸ್ಗಳನ್ನ ನೋಡಿ ಫ್ರೆಂಡ್ಸ್, ಅಯ್ಯೋ ತುಂಬ ವೆಯ್ಟ್ ಇದ್ದಾವೆ. ಒಬ್ಬೊಬ್ಬರಂತೂ ಈ ಬಾಕ್ಸಸ್ಗಳನ್ನ ಎತ್ತಿ ಅದಕ್ಕೆ ಇನ್ಸರ್ಟ್ ಮಾಡಿ ಅದಕ್ಕೆಲ್ಲ ಡಸ್ಟು ಜಲ್ಲಿ ಎಲ್ಲ ಹಾಕಬೇಕು ಅಂದರೆ ಕಾಂಕ್ರೀಟ್ನ ತುಂಬ ಅಂದರೆ ತುಂಬಾ ಕಷ್ಟ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಸಿಗೋಣ, ಬಾಯ್. ಪ್ಲೀಸ್ ನಮ್ಮ ಸುಷ್ಮಾ ಕುಟುಂಬ ಕನ್ಸ್ಟ್ರಕ್ಷನ್ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ.